ನಮಸ್ಕಾರ ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ನಾವು ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಚರ್ಚೆಯನ್ನು ಮಾಡ್ತಾ ಹೋಗೋಣ. ನೋಡಿ, ಇದೇ ತಿಂಗಳು ಶಿಕ್ಷಕರ ನೇಮಕಾತಿ ಅಧಿಸೂಚನೆಯನ್ನು ಹೊರಡಿಸ್ತೀವಿ ಅಂತೇಳಿ ಇಲ್ಲಿ ಒಂದು ಪೇಪರ್ ಕಟಿಂಗ್ನಲ್ಲಿ ಬಂದಿರತಕ್ಕಂಥದ್ದು. ಸೊ ಇದೆಲ್ಲದರ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ತಾವಿಲ್ಲಿ ನೋಡ್ಬೋದು, ಇದೇ ತಿಂಗಳು ಶಿಕ್ಷಕರ ನೇಮಕಾತಿ ಸೂಚನೆ ಶಾಲಾರಂಭವಾಗುವ ಜೂನ್ ವೇಳೆಗೆ, ಅಂದರೆ ಈಗೇನು ಏಪ್ರಿಲ್ 10ಕ್ಕೆ ರಜೆ ಕೊಟ್ಟು ಜೂನ್ಗೆ ಶಾಲೆ ಆರಂಭ ಆಗುತ್ತೆ, ಅದರ ವೇಳೆಗೆ ಅಂದರೆ ಅದರ ಒಳಗಡೆ ರಾಜ್ಯ ಸರ್ಕಾರ 18,000 ಶಿಕ್ಷಕರ ನೇಮಕಾತಿ ನಡೆಸಲಿದೆ. ಇದಕ್ಕಾಗಿ ಈಗಾಗಲೇ TETಯನ್ನು ಮುಗಿಸಿ ಫಲಿತಾಂಶ ಪ್ರಕಟಿಸಿದೆ. ಜನವರಿಯಲ್ಲಿ ಶಿಕ್ಷಕರ ನೇಮಕಾತಿ ಅಧಿಸೂಚನೆ ಪ್ರಕಟಿಸಲಾಗುತ್ತದೆ. ಒಟ್ಟಾರೆಯಾಗಿ ಜೂನ್ ವೇಳೆಗೆ ನೇಮಕಾತಿ ಪ್ರಕ್ರಿಯೆ ಪೂರ್ಣಗೊಳಿಸಲಾಗುತ್ತದೆ ಅಂತೇಳಿ ಈ ಒಂದು ಪೇಪರ್ ಕಟಿಂಗ್ನಲ್ಲಿ ಬಂದಿರತಕ್ಕಂಥದ್ದು. ಸೊ ಇದೆಲ್ಲದರ ಬಗ್ಗೆ ನೋಡೋದಾದರೆ ನೋಡಿ, ಈ ಹಿಂದಿನ ವಿಡಿಯೋದಲ್ಲಿ ಕೂಡ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಡಿಸ್ಕಸ್ ಮಾಡಿದ್ವಿ. ಕೆಲವು ಪರ ಮತ್ತು ವಿರೋಧ ಕಾಮೆಂಟ್ಗಳು ಕೂಡ ಬಂದಿದ್ದು, ಅದೆಲ್ಲ ಸಹಜ. ಯಾಕಂತಂದರೆ ನೇಮಕಾತಿ ಇವತ್ತಾಗುತ್ತೆ ಅಂತಂದರೆ TET ಆದಂಥವ್ರಿಗೆ ಖುಷಿ ವಿಚಾರ. ಆದರೆ ನೇಮಕಾತಿ ಲೇಟ್ ಆಗುತ್ತೆ ಅಂದರೆ ಅವ್ರಿಗೆ ಬೇಜಾರಾಗ್ತಕ್ಕಂಥದ್ದು. ಯಾಕಂದರೆ TETಯನ್ನು 2 ಬಾರಿ 3 ಬಾರಿ ಎಕ್ಸಾಮ್ ಕ್ಲಿಯರ್ ಮಾಡ್ಕೊಂಡಿರ್ತಾರೆ TETನ. ಅದಾಗಿಯೂ ಕೂಡ CET ನಡೆದಿಲ್ಲ ಅಂತಂದರೆ ಸಹಜವಾಗಿ ಬೇಜಾರಾಗ್ತಕ್ಕಂಥದ್ದು, ಅದೆಲ್ಲ ಸಹಜ. ಇನ್ನು TET ಏನು ಕ್ಲಿಯರ್ ಮಾಡ್ಕೊಂಡಿರಲ್ಲಲ್ವ ಅಂಥ ಅಭ್ಯರ್ಥಿಗಳಿಗೆ ಮತ್ತೊಂದು TET ನಡೀಲಿ ಅಂತಕ್ಕಂಥದ್ದು ಅವರ ಆಸೆ ಕೂಡ ಆಗಿರುತ್ತೆ. ಸೊ ಇಲ್ಲಿ ಏನಾಗುತ್ತೆ ಅಂತಂದರೆ TET ಮೊದಲಾಗುತ್ತೆ ಅಂದರೆ ಈಗ ಆಲ್ರೆಡಿ TET ಪಾಸ್ ಮಾಡ್ಕೊಂಡಂಥವ್ರಿಗೆ ಬೇಜಾರಾಗುತ್ತೆ. ಇಲ್ಲ TET ಆಗಲ್ಲ CETನೇ ಆಗುತ್ತೆ ಅಂದರೆ ನಮಗೊಂದು ಅವಕಾಶ ಸಿಗಬೇಕತ್ತು ಅನ್ನೋವಂಥದ್ದು ಅವ್ರ ಅಭಿಪ್ರಾಯ ಆಗುತ್ತೆ. ಸೊ ಇಲ್ಲಿ ನನ್ನ ಅಭಿಪ್ರಾಯ ಅಥವಾ ನಿಮ್ಮ ಅಭಿಪ್ರಾಯ ಮುಖ್ಯ ಆಗೋದಿಲ್ಲ, ಇಲ್ಲಿ ಸರ್ಕಾರದ ಅಭಿಪ್ರಾಯ ಮುಖ್ಯ ಆಗ್ತಕ್ಕಂಥದ್ದು. ಸೊ ಅವರು ಈಗ ಆಲ್ರೆಡಿ TET ಮಾಡಿವಿ, CET ಮಾಡ್ತೀವಿ ಅಂತಂದರೆ ಮಾಡ್ಬೋದಾಗಿರುತ್ತೆ. ನೋಡಿ, ಈಗಲೂ ಕೂಡ ನಾನು ಒಂದಷ್ಟು ವಿಚಾರನ ನಿಮ್ಮ ಜೊತೆ ಹಂಚ್ಕೊಳ್ತೀನಿ. ಏನಪ್ಪ ಅಂದರೆ 5,267 HK ಭಾಗಕ್ಕೆ ಮಾತ್ರ ಹಣಕಾಸು ಇಲಾಖೆ ಅನುಮತಿಯನ್ನು ಕೊಟ್ಟಿರ್ತಕ್ಕಂಥದ್ದು. ಉಳಿದಂತೆ 5,000 ಶಿಕ್ಷಕರ ನೇಮಕಾತಿಯನ್ನು ಇಡೀ ನಾನ್ HK ಭಾಗಕ್ಕೆ ಮಾಡ್ತೀವಿ ಅಂತ ಈಗಾಗಲೇ ಅಧಿವೇಶನದಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಮಾನ್ಯ ಶಿಕ್ಷಣ ಸಚಿವರು. ಹಾಗಾದರೆ ಈ ನಾನ್ HK ಭಾಗಕ್ಕೆ ಇರತಕ್ಕಂಥ 5,000 ಶಿಕ್ಷಕರ ಹುದ್ದೆಗಳಿಗೆ ಹಣಕಾಸು ಇಲಾಖೆ ಅನುಮತಿ ಸಿಕ್ಕಿದೆ ಅಂತಂದರೆ ಇದುವರೆಗೂ ಕೂಡ ಹಣಕಾಸು ಇಲಾಖೆ ಅನುಮತಿ ಸಿಕ್ಕಿದ್ದಿಲ್ಲ. ಅಂದರೆ ಮೊನ್ನೆ ಅಧಿವೇಶನ ಏನು ನಡೀತು ಅಲ್ಲಿಯ ಡೇಟ್ಗೆ ಲೆಕ್ಕ ಹಾಕಿದರೆ ಹಣಕಾಸು ಇಲಾಖೆ ಅನುಮತಿ ಸಿಕ್ಕಿದ್ದಿಲ್ಲ. ಒಂದು ವೇಳೆ ಏನಾದರೂ ಹಣಕಾಸು ಇಲಾಖೆ ಪ್ರಸ್ತಾವನೆಯನ್ನು ಕಳಿಸಿರ್ಬೋದು ಅಥವಾ ಕಳಿಸಿಲ್ದೇನೂ ಇರ್ಬೋದು. ಸೊ ಅದ್ರ ಬಗ್ಗೆ ನಮ್ಗೆ ಕ್ಲಾರಿಟಿ ಇಲ್ಲ. ಸೊ ಆ ಒಂದು ವಿಚಾರವನ್ನು ನಾನು ಇಲ್ಲಿ ಸ್ಪಷ್ಟನೆ ನೀಡೋಕ್ಕೂ ಹೋಗೋದಿಲ್ಲ. ಯಾಕಂತಂದರೆ ಅದು ಹಣಕಾಸು ಇಲಾಖೆ ಪ್ರಸ್ತಾವನೆ ಹೋಗಿದೆಯೋ ಇಲ್ವೋ ಅನ್ನೋಂಥ ಮಾಹಿತಿ ನಮಗೆ ಸಿಕ್ಕಿಲ್ಲ. ಆದರೆ ಅಧಿವೇಶನ ನಡೆಯುವಂಥ ಸಂದರ್ಭದಲ್ಲಿ ಆಗ ಮಾತ್ರ ಕೇವಲ HK ಭಾಗಕ್ಕೆ ಮಾತ್ರ ಈ ಒಂದು ಹಣಕಾಸು ಇಲಾಖೆ ಅನುಮತಿ ಸಿಕ್ಕಿತ್ತು, ಇದು ಮಾತ್ರ ಸತ್ಯ. ಆದರೆ ಅದೇ ಒಂದು ಅಧಿವೇಶನ ನಡೆಯುವಂಥ ಸಂದರ್ಭದಲ್ಲಿ ಏನು ಶಿಕ್ಷಣ ಸಚಿವರು ಹೇಳಿದರು, ಆಗ ನಾನ್ HK ಭಾಗಕ್ಕೆ ನೋಟಿಫಿಕೇಷನ್ ಮಾಡ್ತಕ್ಕಂಥ 5,000 ಹುದ್ದೆಗಳಿಗೆ ನಾವು ಶೀಘ್ರದಲ್ಲೇ ಹಣಕಾಸು ಇಲಾಖೆ ಅನುಮತಿಯನ್ನು ಪಡ್ಕೊಳ್ತೀವಿ, ಅಂದರೆ ಆರ್ಥಿಕ ಇಲಾಖೆ ಅನುಮತಿಯನ್ನು ಪಡ್ಕೊಳ್ತೀವಿ ಅಂತೇಳಿ ಹೇಳಿದರು. ಸೊ ಆ ಒಂದು ಪ್ರಕ್ರಿಯೆ ಯಾವ ಹಂತದಲ್ಲಿ ಇದೆ ಅನ್ನುವಂಥ ಮಾಹಿತಿ ಗೊತ್ತಿಲ್ಲದ ಕಾರಣ ಅದ್ರ ಬಗ್ಗೆ ನಾನು ಚರ್ಚೆ ಮಾಡೋಕ್ಕೋಗಲ್ಲ. ನೋಡಿ, ಒಂದು ವೇಳೆ ಆರ್ಥಿಕ ಇಲಾಖೆ ಅನುಮತಿ ಸಿಕ್ಕಿತ್ತು ಅಂತ ಅಂದ್ಕೊಳ್ಳಿ ಈ ಒಂದು 5,000 ಹುದ್ದೆಗಳಿಗೆ, ಆಗ ಈಗ ಈ ಒಂದು ಒಳ ಮೀಸಲಾತಿ ಕಾರಣಕ್ಕೆ ಒಂದು ಕೋರ್ಟ್ನಲ್ಲಿ ಸದ್ಯಕ್ಕೆ ಒಂದು ನೇಮಕಾತಿಯನ್ನು ಹೊಸದಾಗಿ ಮಾಡಬೇಡಿ ಅಂತೇನೆ ಒಂದು ಮಧ್ಯಂತರ ಆದೇಶ ಏನೋ ಆಗಿದೆ ಅಂತ ಅದನ್ನು ನಾನು ಕೇಳ್ಪಟ್ಟಿದ್ದೀನಿ. ತಾವು ಕೂಡ ಅದನ್ನು ಕೇಳ್ಪಟ್ಟಿರ್ತೀರಿ. ಸೊ ಆಗಿದ್ದಲ್ಲಿ ಸರ್ಕಾರದವರು ಮೇಲ್ಮನವಿಯನ್ನು, ಅಂದರೆ ಸರ್ಕಾರದವರು ಮತ್ತೊಮ್ಮೆ ನ್ಯಾಯಾಲಯದ ಮೊರೆ ಹೋಗಿ ನಾವು ನೇಮಕಾತಿ ಮಾಡ್ಕೊಳ್ಳೋದಕ್ಕೆ ಅವಕಾಶ ಕೊಡಿ ಅಂತೇಳಿ ಅಲ್ಲಿಂದ ಪರ್ಮಿಷನ್ ತಗೋಬೇಕಾಗುತ್ತೆ. ಒಟ್ಟಾರೆ 2 ಕೆಲಸ. ನ್ಯಾಯಾಲಯದಿಂದ ಒಂದು ಪರ್ಮಿಷನ್ ತರುವಂಥ ಒಂದು ಕೆಲಸವಾದರೆ ಹಣಕಾಸು ಇಲಾಖೆಯ ಆರ್ಥಿಕ ಇಲಾಖೆ ಅನುಮತಿಯನ್ನು ಪಡ್ಕೊಳ್ಳೋಂಥದ್ದು ಮತ್ತೊಂದು ಕೆಲಸ ಆಗಿರ್ತಕ್ಕಂಥದ್ದು. ಒಟ್ಟಾರೆ 2 ಕೆಲಸಗಳು ಇದೇ ಜನವರಿಯಲ್ಲಿ ಆದರೆ ಜನವರಿ ಎಂಡ್ ಅನ್ನೋದ್ರೊಳಗಡೆ ಮಾಡ್ಬೋದಾಗಿರುತ್ತೆ. ಸೊ ಹಾಗಾಗಿ ಈ 2 ಕೆಲಸಗಳು ಆಗಿಲ್ಲ ಅಂತಂದರೆ ಜನವರಿಯಲ್ಲಿ ನೇಮಕಾತಿ ಆಗ್ತಕ್ಕಂಥದ್ದು ಕಷ್ಟ ಆಗ್ಬೋದು. ಸೊ ಇದು ಕೇವಲ ನನ್ನ ಅಭಿಪ್ರಾಯ ಅಷ್ಟೇ, ಇದು ಮುಂದೆ ಹೋಗಲಿ ಅನ್ನುವಂಥ ಉದ್ದೇಶ ಅಲ್ಲ. ನಾವು ಕೂಡ ಆಸ್ಪಿರೆಂಟ್ಸ್, ಅಂದರೆ ನಮ್ಮವರು ಹಲವಾರು ಜನ ಆಸ್ಪಿರೆಂಟ್ಸ್ ಇರೋದರಿಂದ ಆದಷ್ಟು ಬೇಗನೆ ನೇಮಕಾತಿ ಆಗಲಿ ಅನ್ನುವಂಥದ್ದು ಕೂಡ ನಮ್ಮದು ಕೂಡ ಆಶಯ ಇರತಕ್ಕಂಥದ್ದು. ಆದರೆ ನಾನು ವಾಸ್ತವವನ್ನು ಮಾತಾಡ್ತಾ ಇದ್ದೀನಿ, ಇದನ್ನು ನೀವು ಅರ್ಥ ಮಾಡ್ಕೊಳ್ಬೇಕು. ನಾನಿಲ್ಲಿ ನೋಟಿಫಿಕೇಷನ್ ಮುಂದೆ ಹೋಗಲಿ ಅಥವಾ ಮೊದಲು TET ಆಗಲಿ ಮತ್ತೊಂದಾಗಲಿ ಇನ್ನೊಂದಾಗಲಿ ಅನ್ನುವಂಥ ಯಾವುದೇ ನಾನು ಗೊಂದಲದ ವಿಚಾರಗಳನ್ನು ಇಲ್ಲಿ ಮಾತಾಡ್ತಾ ಇಲ್ಲ. ಹೇಳಿರುವಂಥದ್ದು ಏನಪ್ಪ ಅಂದರೆ HK ಭಾಗಕ್ಕೆ ಈಗಾಗಲೇ ಆರ್ಥಿಕ ಇಲಾಖೆ ಅನುಮತಿಯನ್ನು ನೀಡಿದೆ. ಅದೇ ರೀತಿಯಾಗಿ ನಾನ್ HK ಭಾಗಕ್ಕೂ ಕೂಡ ಆರ್ಥಿಕ ಇಲಾಖೆ ಅನುಮತಿ ಸಿಕ್ಕಿದೆಯಾ ಅನ್ನುವಂಥದ್ದು ಒಂದಾದರೆ, ಇನ್ನೊಂದು ಏನಪ್ಪ ಅಂತಂದರೆ
ನ್ಯಾಯಾಲಯದಲ್ಲಿ ಈಗ ಏನು ಸ್ಟೇ ಇದೆ ಅದಕ್ಕೆ ನೇಮಕಾತಿಯನ್ನು ಮಾಡ್ಕೊಳ್ತೀವಿ ಅಂತೇಳಿ ಅಲ್ಲಿಂದ ಪರ್ಮಿಷನ್ ತರಬೇಕಾದಂಥ ಕೆಲಸವನ್ನು ಮಾಡಬೇಕಾಗುತ್ತೆ. ಈಗಾಗಲೇ ಜನವರಿ 2ನೇ ತಾರೀಕಾಗಿರೋದ್ರಿಂದ ಇರತಕ್ಕಂಥ ಒಂದು 29-30 ದಿನಗಳಲ್ಲಿ ಇದು ಸಾಧ್ಯನಾ ಅಂತಕ್ಕಂಥದ್ದು ಅಷ್ಟೇ ಒಂದು ಡೌಟೇ ವಿನ ಮತ್ತೇನೂ ಅಲ್ಲ. ನೇಮಕಾತಿ ಆಗಲಿ ಅಂತಲೇ ನಾನು ಕೂಡ ಆಶಿಸ್ತೀನಿ. ಯಾಕಂದರೆ 2022ರಲ್ಲಿ ಅಂದರೆ 2022ರ ಮಾರ್ಚ್ನಲ್ಲಿ ನೋಟಿಫಿಕೇಷನ್ ಆಗಿತ್ತು 15,000 ಶಿಕ್ಷಕರ ಹುದ್ದೆಗಳಿಗೆ, GPT ಶಿಕ್ಷಕರ ಹುದ್ದೆಗಳಿಗೆ. ಆದರೆ ಇದುವರೆಗೂ 2022ರ ನಂತರ ಯಾವುದೇ ಹೊಸ ಶಿಕ್ಷಕರ ನೇಮಕಾತಿಗೆ ಅಧಿಸೂಚನೆ ಹೊರಡಿಸಿಲ್ಲ. ಅದು ತಮಗೂ ಕೂಡ ಗೊತ್ತಿದೆ. ನನ್ನ ಆಶಯ ಕೂಡ ಇರತಕ್ಕಂಥದ್ದು ಏನಪ್ಪ ಅಂದರೆ ಆದಷ್ಟು ಬೇಗನೆ ಶಿಕ್ಷಕರ ನೇಮಕಾತಿ ಆಗಲಿ. ಹಲವಾರು ಜನ TETಯನ್ನು ಪಾಸ್ ಮಾಡಿಕೊಂಡು 4-5 ವರ್ಷಗಟ್ಟಲೆ ನೀವು ರೂಮ್ ಮಾಡಿಕೊಂಡು ಮೆಸ್ ಮಾಡಿಕೊಂಡು ಓದ್ತಾ ಇರ್ತೀರಿ. ಸೊ ಅದೆಲ್ಲ ಪರಿಸ್ಥಿತಿಗಳು ನನಗೆ ಅರ್ಥ ಆಗುತ್ತೆ. ಆದರೆ ಇದೆಲ್ಲವೂ ನಿಮ್ಮ ಒಂದು ವಿವೇಚನೆ ಅಥವಾ ನನ್ನ ವಿವೇಚನೆ ಮೇಲೆ ನಡೀತಕ್ಕಂಥ ಕೆಲಸ ಅಲ್ಲ. ಇದೆಲ್ಲ ಸರ್ಕಾರದ ಮಟ್ಟದಲ್ಲಿ ಆಗಬೇಕಾದಂಥ ತೀರ್ಮಾನ. ಕೇವಲ ಏನಪ್ಪ ಅಂದರೆ ಇಲ್ಲಿ ಮಾಹಿತಿಗಳನ್ನು ಹಂಚಿಕೊಳ್ಳುವಂಥ ಕೆಲಸವನ್ನು ನಾನು ಮಾಡ್ತೀನಿ, ಮಾಹಿತಿಯನ್ನು ಪಡ್ಕೊಳ್ಳುವಂಥ ಕೆಲಸವನ್ನು ನೀವು ಮಾಡ್ತೀರಿ. ಸೊ ಇದು ಇರತಕ್ಕಂಥ ವಾಸ್ತವ. ಇದನ್ನು ನಾನು ತಿಳಿಸ್ಬೇಕು ಅನ್ನುವಂಥ ಉದ್ದೇಶದಿಂದ ಈ ಒಂದು ವಿಡಿಯೋನ ಮಾಡಿರ್ತಕ್ಕಂಥದ್ದು. ಸೊ ಏನೇ ಆಗಲಿ ನೋಡಿ, ಜೂನ್ ವೇಳೆಗೆ ನಾವು ಆರ್ಡರ್ ಕಾಪಿಯನ್ನು ಕೊಟ್ಟು ಶಾಲೆ ಆರಂಭ ಆದ ತಕ್ಷಣ ಹೊಸ ಶಿಕ್ಷಕರನ್ನು ಶಾಲೆ ಕಳಿಸ್ತೀವಿ ಅಂತೇಳಿ ಈ ಒಂದು ಪೇಪರ್ ಕಟ್ಟಿಂಗ್ನಲ್ಲಿ ಇರ್ತಕ್ಕಂಥದ್ದು. ಸೊ ಇದರ ಮೇಲೆ ವಿಚಾರ ಮಾಡೋದಾದರೆ ಈಗಿರ್ತಕ್ಕಂಥ ಸವಾಲುಗಳನ್ನು ದಾಟಿ ನೋಟಿಫಿಕೇಷನ್ ಮಾಡಿ, ಎಕ್ಸಾಮ್ ಮಾಡಿ, ಆನಂತರ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿ, ಅಂದರೆ 1:2 ಬಿಟ್ಟು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿ, ಆಮೇಲೆ ಫೈನಲ್ ಲಿಸ್ಟ್ ಬಿಟ್ಟು ಆನಂತರ 1:1 ಎಲ್ಲ ಫೈನಲ್ ಮಾಡಿದ ನಂತರ ಸಿಂಧುತ್ವ ಅವೆಲ್ಲ ತೆಗೆಸ್ಕೊಂಡು ಆರ್ಡರ್ ಕಾಪಿ ತೊಗೊಂಡು ಜೂನ್ ವೇಳೆಗೆ ಒಂದು ನೇಮಕಾತಿ ಆಗುತ್ತಾ ಅನ್ನುವಂಥದ್ದು ಸದ್ಯಕ್ಕಿರ್ತಕ್ಕಂಥದ್ದು. ಸೊ ಇದೆಲ್ಲವೂ ಇಷ್ಟೊಂದು ಸ್ಪೀಡಾಗಿ ಆಗಿದ್ದೇ ನಿಜವಾದರೆ ಸರ್ಕಾರಿ ಶಾಲೆಗೆ 18,000 ಶಿಕ್ಷಕರು, ಅಂದರೆ ಈ ಒಂದು ಪೇಪರ್ ಕಟ್ಟಿಂಗ್ನಲ್ಲಿ ನೋಡ್ಬೋದು 18,000 ಶಿಕ್ಷಕರು ಬಂದರೆ ಸರ್ಕಾರಿ ಶಾಲೆಯ ಪ್ರತಿಯೊಂದು ಶಾಲೆಗೂ ಶಿಕ್ಷಕರು ಸಿಗ್ತಾರೆ. ಅಲ್ಲಿರ್ತಕ್ಕಂಥ ಮಕ್ಕಳಿಗೆ ಒಳ್ಳೆಯ ಎಜುಕೇಷನ್ ಸಿಗುತ್ತೆ. ಯಾಕೆಂದರೆ ಈಗಿರ್ತಕ್ಕಂಥ ಶಿಕ್ಷಕರು ಸಾಮಾನ್ಯ ಅಲ್ಲ. TETಯನ್ನು ಕ್ಲಿಯರ್ ಮಾಡ್ಕೊಂಡಿರ್ತೀರಿ, CETಯನ್ನು ಕ್ಲಿಯರ್ ಮಾಡ್ಕೊಂಡಿರ್ತೀರಿ, ಒಳ್ಳೆ ನಾಲೆಜ್ ಇರುತ್ತೆ. ಕೇವಲ ನೀವು BA ಅಷ್ಟೇ ಮಾಡಿರೋಲ್ಲ, ಮುಂದೆ ನೀವು BA, B.Ed, MA, M.Edವರೆಗೂ KCET, ನೆಟ್ಟು ಹೀಗೆ ಹಲವಾರು ಸ್ಪರ್ಧಾತ್ಮಕ ಪರೀಕ್ಷೆಗಳು ಮತ್ತು ಒಳ್ಳೊಳ್ಳೆ ಕೋರ್ಸ್ಗಳನ್ನು ಮುಗಿಸ್ಕೊಂಡಿರ್ತೀರಿ. ಸರ್ಕಾರಿ ಶಾಲೆಯ ಮಕ್ಕಳಿಗೆ ಈ ಒಂದು 18,000 ಶಿಕ್ಷಕರ ಭಾಗ್ಯ ಶೀಘ್ರದಲ್ಲಿ ದೊರೀಲಿ ಮತ್ತು ಸಾಧ್ಯವಾದಷ್ಟು ಬೇಗನೆ ನೋಟಿಫಿಕೇಷನ್ ಮಾಡಿ ಎಕ್ಸಾಮನ್ನು ಮಾಡುವಂಥ ಕೆಲಸ ಮಾಡಲಿ. ಈ ಪೇಪರ್ ಕಟ್ಟಿಂಗ್ನಲ್ಲಿ ಬಂದಿರತಕ್ಕಂಥ ಮಾಹಿತಿ ನಿಜ ಆಗಲಿ ಅಂತಕ್ಕಂಥದ್ದು ಕೂಡ ನನ್ನ ಆಸೆ. ಜೊತೆಗೆ ಇನ್ನೇನು CTETಗೆ ಅಪ್ಲಿಕೇಶನ್ ಕೂಡ ಹಾಕಿದ್ರಿ. ನೀವು ಯಾವುದೇ ಕಾರಣಕ್ಕೂ ಗೊಂದಲ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಆದಷ್ಟು ಓದ್ತಾ ಹೋಗಿ. ಜೂನ್ ಇದು ಯಾವ ರೀತಿ ನೋಟಿಫಿಕೇಷನ್ ಆಗ್ತಾವೆ ಅಂತೇಳಿ ಯಾರೂ ಊಹೆ ಮಾಡೋಕ್ಕಾಗಲ್ಲ. ಮುಂದೆ ಏನು ಬರುತ್ತೆ ನೋಡ್ತಾ ಹೋಗೋಣ. ಅಂದರೆ ಈಗ ಆಗಿಬಿಡುತ್ತೆ CTETದವ್ರಿಗೆ ಅವಕಾಶ ಸಿಗಲ್ಲ ಅಂತಲ್ಲ, ಒಟ್ಟಾರೆ ಇದನ್ನು ನಿರೀಕ್ಷೆ ಮಾಡೋಕ್ಕಾಗಲ್ಲ. ಇದು ಜನವರಿಯಲ್ಲಿ ಇವರು ಹೇಳಿದಂತೆ ಜನವರಿಯಲ್ಲೇ ಮಾಡಿದರೆ ನಿಮ್ಗೆ ಅವಕಾಶ ಸಿಗಲ್ಲ. ಯಾಕಂದರೆ ಫೆಬ್ರವರಿ 8ಕ್ಕೆ ಎಕ್ಸಾಮ್ ಇರ್ತಕ್ಕಂಥದ್ದು. ಒಂದು ವೇಳೆ ಏನಾದರೂ ಈಗ ನ್ಯಾಯಾಲಯದ ಕಾರಣಕ್ಕಾಗಿರ್ಬೋದು ಅಥವಾ ಆರ್ಥಿಕ ಇಲಾಖೆ ಅನುಮೋದನೆ ಕಾರಣಕ್ಕಾಗಿರ್ಬೋದು, ಹೀಗೆ ಬೇರೆ ಬೇರೆ ವಿಚಾರದಿಂದ ಅಚಾನಕ್ ಏನಾದರೂ ಮುಂದೆ ಹೋದರೆ ನಿಮ್ಗೆ ಅವಕಾಶ ಇದೆಯಲ್ಲ, ಆ ಕಾರಣದಿಂದಾಗಿ ಯಾವುದೇ ಕಾರಣಕ್ಕೂ ಡಿಮೋಟಿವೇಟ್ ಆಗಿಬಿಡಿ, CTETನ್ನು ಪಾಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ಹೇಳಬೇಕಾಗಿರತಕ್ಕಂಥ ಒಂದು ವಿಷಯವನ್ನು ಸ್ಪಷ್ಟಪಡಿಸಿದ್ದೀನಿ. ವಿಡಿಯೋ ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು.